ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಕೈಲಾಗದವನಿಗೆ ಕತ್ತೆ ಹೊರುವ ಕೆಲಸ ಮಾಡಲಾರದವನು ಮದ್ದಲ್ಲೇ ತಿಂದ. ವಿಜಯೇಂದ್ರ ವಿರುದ್ಧ ಯತ್ನಾಳ್ ಹೊಸ ಆರೋಪ. ಹೌದು, ಯತ್ನಾಳ್ ಅವರು BY ವಿಜಯೇಂದ್ರ ಹಾಗೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ BS ಯಡಿಯೂರಪ್ಪನವರ ವಿರುದ್ಧ ಯಾವಾಗಲೂ ಕೂಡ ಕುಟುಕೋದು ಕಾಮನ್ ಆಗಿದೆ. ಈಗ ಹೊಸ ಖ್ಯಾತಿಯ ಮುಖಾಂತರ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ವಿರುದ್ಧ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಗುರುತರ ಆರೋಪವನ್ನು ಮಾಡಿದ್ದಾರೆ. ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಬಿಜೆಪಿಯಲ್ಲಿ ಅಡ್ಡ ಮತದಾನ ಆಗುವುದಕ್ಕೆ ವಿಜಯೇಂದ್ರ ಅವರ ಹೊಂದಾಣಿಕೆ ರಾಜಕಾರಣವೇ ಕಾರಣ ಅಂತ ಯತ್ನಾಳ್ ಅವರು ಆರೋಪವನ್ನು ಮಾಡಿದ್ದಾರೆ. ಹಾಗೆ ತಾವು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಚಲಾಯಿಸಲಿಲ್ಲ ಅಂತ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ನೋಡಿ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ನಡೆದಿರುವ ವಿದ್ಯಮಾನ ರಾಜ್ಯ ಬಿಜೆಪಿಯಲ್ಲಿ ಭಾರಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡ್ತಿದೆ. ತಾನು ಕಾಂಗ್ರೆಸ್ ಮತ ಹಾಕಿದ್ದೀನಿ ಅನ್ನುವ ವಿಜಯೇಂದ್ರ ಅಭಿಮಾನಿಗಳ ಸಾಮಾಜಿಕ ಜಾಲತಾಣದ ಪೋಸ್ಟ್ಗೆ ಹಿರಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದು, ಮುಖ್ಯಮಂತ್ರಿ DK ಶಿವಕುಮಾರ್ ಜೊತೆ ಯಡಿಯೂರಪ್ಪ ಕುಟುಂಬ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟಿದೆ, ಎರಡು ಕುಟುಂಬದ ನಡುವೆ ವ್ಯವಹಾರಿಕ ಸಂಬಂಧ ಇದೆ ಅನ್ನುವ ತಮ್ಮ ಹಿಂದಿನ ಆರೋಪವನ್ನ ಮತ್ತೆ ಯತ್ನಾಳ್ ಮಾಡಿದ್ದಾರೆ. ಮಾಡಲಾರದವನು ಮದ್ದಲ್ಲೇ ತಿಂದ ಅನ್ನುವ ಗಾದೆ ಮಾತನ್ನ ಬಳಸಿಕೊಂಡು ವಿಜಯೇಂದ್ರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹೌದು, ಯತ್ನಾಳ್ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಚಲಾಯಿಸಿದ್ರಾ? ಈ ರೀತಿಯಾದಂಥ ಪ್ರಶ್ನೆ ಉದ್ಭವ ಆಗಿತ್ತು. ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಚಲಾಯಿಸಿದ್ದಾರೆ ಅನ್ನುವ ಸುದ್ದಿ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸಾಯಿತು. ಇದು ನಿಜಾನ ಅಥವಾ ಇದು ಕೇವಲ ಊಹಾಪೋಹಾನ ಅಂತ ಟೀಮ್ BY ವಿಜಯೇಂದ್ರ ಅವರ ಹೆಸರಲ್ಲಿ ಸಾಮಾಜಿಕ ಜಾಲತಾಣದ ಅಕೌಂಟ್ಗೆ ಪೋಸ್ಟ್ ಒಂದನ್ನು ಹರಿಬಿಡ್ತು. ಈ ಪೋಸ್ಟ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿ ಅಭ್ಯರ್ಥಿಗೆ ಮತ ಚಲಾಯಿಸಿದ್ದೀನಿ ಅಂದಿದ್ದ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟಿತರಾಗಿದ್ರು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಗೆ ಮತ ಚಲಾಯಿಸಿದ್ದೀನಿ ಅಂತ ಯತ್ನಾಳ್ ಹೇಳಿದ್ರ? ಎಲ್ಲಾದ್ರೂ ವಿಧಾನಸೌಧದಲ್ಲೇ ವೋಟ್ ಮಾಡಿದ ನಂತರ ಬಹಿರಂಗಪಡಿಸಿದ್ರು. ಇದು ಗೌಪ್ಯವಾಗಿ ನಡೆಯುವ ಮತದಾನ ಪದ್ಧತಿ. ಯತ್ನಾಳ್ ಅವರು ಯಾರಿಗೆ ಮತ ಹಾಕಿದ್ದೀನಿ ಅನ್ನೋದನ್ನ ಎಲ್ಲರ ಮುಂದೆ ಹೇಳಿದ್ದಾರೆ. ಹಾಗಾಗಿ ಅವರ ಮತವನ್ನ ಅಸಿಂಧು ಪರಿಗಣಿಸಬೇಕು ಅಂತ ಕಾಂಗ್ರೆಸ್ ಒತ್ತಾಯ ಮಾಡಿತು. ಆದರೆ ಮತದಾನದ ಜಾಗದಲ್ಲಿ ಯತ್ನಾಳ್ ಹೇಳಿಲ್ಲ. ಹಾಗಾಗಿ ಅಸಿಂಧುಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಚುನಾವಣಾ ಅಧಿಕಾರಿಗಳು ಹೇಳಿದರು. ಇನ್ನು ಮಾಡಲಾರದವನು ಮದ್ದಲ್ಲೇ ತಿಂದ ಅನ್ನುವ ಗಾದೆ ಮಾತು ಈಗ ವಿಜಯೇಂದ್ರ ಬೆಂಬಲಿಗರ ಪೋಸ್ಟ್ಗೆ ಯತ್ನಾಳ್ ಹೀಗೆ ಪ್ರತಿಕ್ರಿಯೆ ಕೊಟ್ಟಿದ್ದು, ವಿಧಾನ ಪರಿಷತ್ ಚುನಾವಣೆಯ ಹೀನಾಯ ಸೋಲಿನಿಂದ ನಗೆಪಾಟಲಾಗಿರುವ ರಾಜ್ಯಾಧ್ಯಕ್ಷರ ತಂಡ ನಾನು ಕಾಂಗ್ರೆಸ್ಗೆ ಮತ ಚಲಾಯಿಸಿದ್ದೀನಿ ಅನ್ನುವ ಸುಳ್ಳನ್ನ ಜಾಲತಾಣಗಳಲ್ಲಿ ಹರಿಬಿಡ್ತಾ ಇದೆ. ಕೈಲಾಗದವರು ಮೈ ಪರ್ಚ್ಕೊಂಡ್ರು ಎಂಬಂತೆ ತಮಗೆ ನೀಡಿದ ಜವಾಬ್ದಾರಿಯಲ್ಲಿ ವಿಫಲರಾದರೂ ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ತಮ್ಮ ತಪ್ಪನ್ನ ಮರೆಮಾಚೋದಕ್ಕೆ ನನ್ನ ಹೆಸರನ್ನ ತಳಕಾಕಿಸ್ತಾ ಇದ್ದಾರೆ. ಕೈಲಾಗದವನಿಗೆ ಕತ್ತೆ ಹೊರುವ ಕೆಲಸ ಅನ್ನುವ ಗಾದೆ ಮಾತಂತೆ ಕೊಟ್ಟ ಕೆಲಸವನ್ನ ಮಾಡದೆ ಬೇರೆ ನಾಯಕರ ಮೇಲೆ ತಪ್ಪು ಹೊರಿಸುವ ಕಾಯಕದಲ್ಲಿ ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ನಿರತರಾಗಿದ್ದಾರೆ ಅಂದರು. ನಾನು ಬಿಜೆಪಿ ಚಿಹ್ನೆ ಅಡಿಯಲ್ಲಿ ಆಯ್ಕೆಯಾಗಿದ್ದೀನಿ. ಯತ್ನಾಳ್ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ ಪರ ಮತ ಚಲಾಯಿಸೋದಿಲ್ಲ, ಚಲಾಯಿಸಿ ಇರಲಿಲ್ಲ. ಭಾರತೀಯ ಜನತಾ ಪಕ್ಷದ ಚಿಹ್ನೆ ಅಡಿ ಆಯ್ಕೆ ಆಗಿರುವ ನಾನು ಪಕ್ಷದ ಅಭ್ಯರ್ಥಿಗೆ ಮತ ಚಲಾಯಿಸಿರ್ತೀನಿ. ಕೆಲಸ ಇಲ್ಲದ ಕೆಲ ಕಿಡಿಗೇಡಿಗಳು, ತಿಳಿಗೇಡಿಗಳು ಹಾಗೆ ಅವರ ಪಟಾಲಂ ಮಾಡ್ತಾ ಇರುವ ಆಪಾದನೆಗಳು ಸತ್ಯಕ್ಕೆ ದೂರವಾಗಿದೆ. ಸ್ವಜಪಕ್ಷಪಾತ ರಾಜ್ಯ ಬಿಜೆಪಿ ನಾಯಕರಲ್ಲಿ ಸಮನ್ವಯದ ಕೊರತೆ, ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಬಿಜೆಪಿಗೆ ಸೋಲಾಗಿದೆ. ಮೀರ್ ಸಾದಿಕ್ಗಳು ಪಕ್ಷದಲ್ಲೇ ಇದ್ದಾರೆ ಅಂತ. ಇನ್ನು ಬೇರೆಯವರ ಮೇಲೆ ಬೊಟ್ಟು ತೋರಿಸ್ತಾ ಇರುವ ನಾಯಕರಿಂದಲೇ ಪಕ್ಷ ಇವತ್ತು ಸೋಲಿನ ಮೇಲೆ ಸೋಲನ್ನ ಕಾಣ್ತಾ ಇದೆ. ಬೇರೆಯವರ ಮೇಲೆ ಬೊಟ್ಟು ತೋರಿಸುವ ಮುನ್ನ ಪಕ್ಷವನ್ನ ಸೋಲಿಸಿದ ನಯವಂಚಕರು ಯಾರು ಮತ್ತು ಅವರ ಬೆನ್ನ ಹಿಂದೆ ಇದ್ದವರು ಯಾರು ಅನ್ನೋದರ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಿರುಗೇಟನ್ನು ಕೊಟ್ಟಾಗಿದ್ದಾರೆ. ಒಟ್ಟಾರೆಯಾಗಿ ಕೈಲಾಗದವನಿಗೆ ಕತ್ತೆ ಹೊರುವ ಕೆಲಸ ಮಾಡಲಾರದವನು ಮದ್ದಲ್ಲೇ ತಿಂದ. ಅಷ್ಟೇ ಕೈಲಾಗದವರು ಏನಂತಂದ್ರೆ ಮೈ ಪರ್ಚ್ಕೊಂಡ್ರಷ್ಟೇ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಯತ್ನಾಳ್ ಅವರು ವಿಜಯೇಂದ್ರ ಅವರ ವಿರುದ್ಧ ಮತ್ತೆ ಹರಿಹಾಯ್ದಿರುವಂಥದ್ದು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ BY ವಿಜಯೇಂದ್ರ ಆಗಿರ್ಬೋದು ಅಥವಾ ಮಾಜಿ CM BS ಯಡಿಯೂರಪ್ಪನವರಾಗಿರ್ಬೋದು ಏನು ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಇದಾಗುತ್ತೆ ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.